ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು 1 ರಿಂದ 2 ವರ್ಷದ ಮಗುಗೆ ಯಾವ ರೀತಿ ಯೋಗ್ ಫ್ರಾಕ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತುಂಬಾ ಈಸಿ. ಈ ಫ್ರಾಕ್ನ ಸ್ಟಿಚ್ ಮಾಡಲಿಕ್ಕೆ 1 ಮೀಟರ್ ಬಟ್ಟೆ ಬೇಕಾಗತ್ತೆ. ನೋಡಿ, ಮೊದಲಿಗೆ ಬಾಟಮ್ ಪೀಸನ್ನ ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನೀಗ ಬಾಟಮ್ ಪೀಸಿಗೆ ತಗೊಂಡಿರೋ ಅಳತೆ ಈ ರೀತಿಲಿದೆ. ಇಲ್ಲಿಂದ ಇಲ್ಲಿಗೆ ಅಗಲ 24 ಇಂಚಿದೆ, ಉದ್ದ 12 ಇಂಚಿದೆ. ಈ ಅಳತೆಗೆ 2 ಪೀಸ್ ಬಟ್ಟೆನ ಕಟ್ ಮಾಡ್ಕೋಬೇಕು. ಈಗ ಬಟ್ಟೆನ ಈ ರೀತಿಲಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡಿಂಗ್ ಇರೋ ಸೈಡು ನಮ್ಮ ಸೈಡಿಗೆ ಬರೋ ರೀತಿಲಿ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕನ್ನ ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಮಾರ್ಕನ್ನ ಹಾಕಬೇಕು. ನೆಕ್ಸ್ಟ್ ಈ ರೀತಿಲಿ ಒಂದು ಲೈನನ್ನು ಹಾಕೋಬೇಕು. ಈಗ ಇಲ್ಲಿ ಈ ಪ್ರಕಾರವಾಗಿ ಶೇಪನ್ನ ಕೊಡಬೇಕು. ನೋಡಿ, ಈಗ ನಾವೇನು ಶೇಪನ್ನ ಕೊಟ್ಟಿದ್ದೀವಿ ಅದೇ ಪ್ರಕಾರವಾಗಿ ಕಟ್ಟನ್ನ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಸೆಂಟರ್ ನಲ್ಲಿ ಒಂದು ಕಚ್ಚನ್ನ ಹಾಕೋಬೇಕು. ಈ ರೀತಿಲಿ ಕಚ್ಚನ್ನ ಹಾಕೊಂಡ್ರೆ ನಮ್ಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗತ್ತೆ. ನೆಕ್ಸ್ಟ್ ಯೋಗ್ ಪೀಸ್ ಅನ್ನ ಕಟ್ ಮಾಡ್ಕೋಬೇಕು. ಅದಕ್ಕೆ ಅಳತೆ ಈ ರೀತಿಲಿದೆ. ಇಲ್ಲಿಂದ ಇಲ್ಲಿಗೆ 10 ಇಂಚಿದೆ, ಪುನಃ ಇಲ್ಲಿಂದ ಇಲ್ಲಿಗೆ 5.5 ಇಂಚಿದೆ. ಈ ರೀತಿಲಿ 2 ಪೀಸ್ಗಳನ್ನ ತಗೋಬೇಕು. ನೋಡಿ, ಈಗ ನಾನ್ ತಗೊಂಡಿರುವಂತಹ ಪೀಸಲ್ಲಿ ಇಲ್ಲೊಂದು ಫೋಲ್ಡ್ ಇದೆ. ಫೋಲ್ಡ್ ಇರಬೇಕು ಅಂತ ಏನೇ ಇಲ್ಲ, ಸಪ್ರೇಟ್ ಪೀಸ್ಗಳಾದ್ರೂ ನಡೆಯುತ್ತೆ ಫ್ರೆಂಡ್ಸ್. ಈಗ ಇದನ್ನ ಈ ರೀತಿಲಿ ಮಧ್ಯಕ್ಕೆ ಮಡಿಸ್ಕೋಬೇಕು. ನೆಕ್ಸ್ಟ್ ಕುತ್ತಿಗೆ ಆಗಲ್ಲ 2 ಇಂಚಿಗೆ ಮಾರ್ಕನ್ನ ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಫ್ರಂಟ್ ನೆಕ್ಕಿನ ಡೀಪು 3 ಇಂಚು, ಬ್ಯಾಕ್ ನೆಕ್ಕಿನ ಡೀಪು 2 ಇಂಚಿಗೆ ಮಾರ್ಕನ್ನ ಹಾಕೋಬೇಕು. ಅದೇ ರೀತಿಲಿ ಇಲ್ಲೂ ಮಾರ್ಕನ್ನ ಹಾಕೋಬೇಕು. ನೆಕ್ಸ್ಟ್ ಈ ರೀತಿಲಿ ಲೈನ್ ಅನ್ನ ಹಾಕೋಬೇಕು. ಫ್ರೆಂಡ್ಸ್ ನೋಡಿ, ನಾನು ಇಲ್ಲೇನೆ ಫ್ರಂಟ್ ನೆಕ್ ಮತ್ತೆ ಬ್ಯಾಕ್ ನೆಕ್ಗೆ ಎರಡಕ್ಕೂ ಇಲ್ಲೇ ಮಾರ್ಕನ್ನ ಹಾಕ್ತಾ ಇದ್ದೀನಿ. ಇದೇ ರೀತಿಲಿ ಮಾರ್ಕನ್ನ ಹಾಕೋಬಹುದು. ಆಗ ನಮಗೆ ಮಾರ್ಕಿಂಗು ಕಟಿಂಗು ಎಲ್ಲ ಫಾಸ್ಟ್ ಆಗತ್ತೆ. ನೋಡಿ, ಬ್ಯಾಕ್ ನೆಕ್ಗೆ ಮತ್ತೆ ಫ್ರಂಟ್ ನೆಕ್ಗೆ ಈ ರೀತಿಲಿ ಶೇಪ್ ನ ಹಾಕಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಒಂದು ಮಾರ್ಕನ್ನ ಹಾಕೊಂಡು, ಏನು ಈ ಬಟ್ಟೆ ಅಗಲ ಇದೆ ಅದ್ರ ಸೆಂಟರ್ಗೆ ಒಂದು ಮಾರ್ಕನ್ನ ಹಾಕೊಂಡು, ಈಗ ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಲೈನ್ ಅನ್ನ ಹಾಕಬೇಕು. ಈ ರೀತಿಲಿ ಶೇಪ್ ನ ಕೊಟ್ಕೋಬೇಕು. ನೆಕ್ಸ್ಟ್ ಈಗ ಇದನ್ನ ಕಟಿಂಗ್ ಮಾಡ್ಕೋಬೇಕು. ಸೆಂಟರ್ಗೆ ಒಂದು ಕಚ್ಚನ್ನ ಹಾಕೋಬೇಕು. ಕಚ್ಚನ್ನ ಹಾಕ್ಬೇಕಾದ್ರೆ ತುಂಬಾ ದೊಡ್ಡ ಕಚ್ಚನ್ನ ಹಾಕೋಬಾರ್ದು, ಮತ್ತೆ ಸ್ಟಿಚಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕಟ್ ಮಾಡ್ಬೇಕಾದ್ರೆ ಮೊದ್ಲಿಗೆನೆ ಫ್ರಂಟ್ ನೆಕ್ ಶೇಪ್ ಅನ್ನ ತೆಗಿಬಾರ್ದು. ಈಗ ಫಸ್ಟ್ ಕಟ್ಟನ್ನ ಮಾಡ್ಬೇಕಾದ್ರೆ ನಾವ್ ಏನ್ ಬ್ಯಾಕ್ ಶೇಪ್ ಅನ್ನ ಹಾಕಿದೀವಿ ನೋಡಿ, ಫಸ್ಟ್ ಅದನ್ನ ಕಟ್ ಮಾಡ್ಕೋಬೇಕು. ನೋಡಿ, ಈಗ ನಾನು ತಗೊಂಡಿರೋ ಬಟ್ಟೆಲಿ ಒಂದು ಫೋಲ್ಡಿಂಗ್ ಇತ್ತು, ಹಾಗಾಗಿ ಈಗ ಈ ಫೋಲ್ಡಿಂಗ್ ನ ಓಪನ್ ಮಾಡ್ತಾ ಇದ್ದೀನಿ. ನೀವು ತಗೊಂಡಿರೋ ಬಟ್ಟೆಲಿ ಫೋಲ್ಡಿಂಗ್ ಇಲ್ಲ ಅಂದ್ರೆ ಈ ರೀತಿ ಓಪನ್ ಮಾಡೋ ನೆಸೆಸಿಟಿ ಇರಲ್ಲ. ಈಗ ಒಳಗಡೆ ಇರುವಂತಹ ಒಂದು ಪೀಸನ್ನ ಹೊರಗಡೆ ತೆಗಿಬೇಕು. ನೆಕ್ಸ್ಟ್ ಫ್ರಂಟ್ ನೆಕ್ಕಿನ ಶೇಪ್ ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಈ ರೀತಿಲಿ 2 ಸ್ಟ್ರಿಪ್ ನ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೆಜರ್ಮೆಂಟ್ ಈ ಪ್ರಕಾರವಾಗಿದೆ. ಉದ್ದ 5 ಇಂಚು, 21 ಇಂಚು ಅಗಲ ಇದೆ. 21 ಇಂಚು ಅಗಲ ತಗೋಬೇಕು ಅಂತ ಏನಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ನನಗೆ ಬಟ್ಟೆ ಇಷ್ಟುದ್ದ ಸಿಗ್ತಾ ಇದೆ ಅಂತ ಹೇಳಿ ನಾನು ಇಷ್ಟನ್ನ ತಗೊಂಡಿದ್ದೀನಿ. ಮತ್ತೆ ನೋಡಿ, ಇಲ್ಲೊಂದು ಫೋಲ್ಡ್ ಇದೆ. ಈ ರೀತಿಲಿ 2 ಪೀಸನ್ನ ಕಟ್ ಮಾಡ್ಕೋಬೇಕು. ಅಂದ್ರೆ ಒಂದು ಫೋಲ್ಡ್ ನ ಇಟ್ಕೊಂಡು ಅದು 21 ಇಂಚು ಅಗಲ ಇದೆ. ಈಗ ಫ್ರಾಕ್ ಅಂದು ಕಟಿಂಗ್ ಮಾಡ್ಕೊಂಡಿದ್ದಾಗಿದೆ. ಸ್ಟಿಚಿಂಗ್ ಅನ್ನ ತೋರಿಸ್ತೇನೆ ಯಾವ ರೀತಿಲಿ ಮಾಡೋದು ಅಂತ ಹೇಳಿ. ನೋಡಿ, ನಾವು ಏನು ಯೋಗ್ ಪಾರ್ಟ್ ನ ಕಟ್ ಮಾಡ್ಕೊಂಡಿದೀವಿ, ಈಗ ಫ್ರಂಟ್ ಪಾರ್ಟ್ ನ ತಗೊಂಡಿದ್ದೀನಿ. ನೆಕ್ಸ್ಟ್ ಈಗ ಬಾಟಮ್ ಪಾರ್ಟ್ ನ ಕಟ್ ಮಾಡ್ಕೊಂಡಿದ್ವಲ್ಲ, ಇದರಲ್ಲಿ ಒಂದು ಪೀಸನ್ನ ತಗೋಬೇಕು. ನೆಕ್ಸ್ಟ್ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೋಬೇಕು. ಅದನ್ನ ಯಾವ ರೀತಿಲಿ ಇಟ್ಕೋಬೇಕು ಅಂದ್ರೆ, ನೆಕ್ಸ್ಟ್ ನೋಡಿ, ಇಲ್ಲಿ ಕಚ್ಚು ಹಾಕೊಂಡಿದ್ವಲ್ಲ ಸೆಂಟರಿಗೆ, ಇದರ ಕಚ್ಚು ಮತ್ತೆ ಈ ಪೀಸ್ ನಲ್ಲಿ ಹಾಕಿರುವಂತ ಕಚ್ಚು ಎರಡು ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಒಂದು ಪಿನ್ ಅನ್ನ ಹಾಕೋಬೇಕು. ಫ್ರೆಂಡ್ಸ್ ನೋಡಿ, ಈ ರೀತಿಲಿ ಪಿನ್ ಅನ್ನ ಹಾಕೊಂಡು ಸ್ಟಿಚ್ ಮಾಡೋದ್ರಿಂದ ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ನಿಮ್ಗೆ ಸ್ಟಿಚಿಂಗ್ ತುಂಬಾ ಈಸಿ ಆಗತ್ತೆ. ನೋಡಿ, ಈಗ ಈ ಬಟ್ಟೆಯ ತುದಿನ ಈ ರೀತಿಲಿ ಸರಿಯಾಗಿ ಇಟ್ಕೋಬೇಕು. ಇಲ್ಲಿಂದ ಸ್ಟಿಚಿಂಗ್ ಅನ್ನ ಶುರು ಮಾಡಬೇಕು. ಮೊದಲಿಗೆ 1 ಇಂಚಷ್ಟು ನೇರ ಸ್ಟಿಚ್ ಅನ್ನ ಹಾಕೋಬೇಕು. ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ಅಲ್ಲಿ ಎಲ್ಲ ಯಾವುದೇ ರೀತಿಲಿ ನರಿಗೆನ ಕೊಡಬಾರ್ದು. ಮತ್ತೆ ಈಗ ನೋಡಿ, ಇಲ್ಲಿ ಏನು ನಾವು ಪಿನ್ ಅನ್ನ ಹಾಕಿದೀವಿ, ಇದು ಇಷ್ಟು ಎಕ್ಸ್ಟ್ರಾ ಬಟ್ಟೆ ಇದೆ. ಇಲ್ಲಿ ಬಂದಿರುವಂತ ಎಕ್ಸ್ಟ್ರಾ ಬಟ್ಟೆನ ಸಣ್ಣ ಸಣ್ಣ ನರಿಗೆಗಳನ್ನ ಕೊಟ್ಟು ಹೊಲ್ಕೋಬೇಕು. ಮತ್ತೆ ನಮ್ಮ ಚಾನೆಲ್ಗೆ ನೀವು ಹೊಸಬ್ರಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಕಚ್ಚಿನ ಹತ್ರ ಬಂದ್ಮೇಲೆ ಪಿನ್ ಅನ್ನ ತೆಗೆದು ಪುನಃ ನರಿಗೆಗಳನ್ನ ಕೊಟ್ಕೊಂಡು ಹೊಲ್ಕೋಬೇಕು. ಇಲ್ಲಿ ಲಾಸ್ಟ್ ನಲ್ಲಿ ಹೊಲಿಬೇಕಾದ್ರೆ 1 ಇಂಚಷ್ಟು ಸಮನಾಗೆ ಹೊಲ್ಕೋಬೇಕು. ಇಲ್ಲಿ ಯಾವುದೇ ನರಿಗೆನೂ ಕೊಟ್ಕೋಬಾರ್ದು. ನಾವೇನಾದ್ರು ಇಲ್ಲೆಲ್ಲ ನರಿಗೆನ ಕೊಟ್ಕೊಂಡ್ರೆ ಫಿಟ್ಟಿಂಗ್ ಮಾಡೋ ಟೈಮ್ನಲ್ಲಿ ಅಷ್ಟು ಫಿನಿಶಿಂಗ್ ಒಳ್ಳೆ ಬರೋದಿಲ್ಲ. ಹಾಗಾಗಿ ಇದನ್ನ ಅದೇ ರೀತಿಲಿ ನೇರ ಹೊಲ್ಕೋಬೇಕು.
ನೆಕ್ಸ್ಟ್ ಈಗ ಇದನ್ನ ಬಟ್ಟೆನ ಈ ರೀತಿಲಿ ಓಪನ್ ಮಾಡಿಕೊಂಡು ನೋಡಿ, ಇಲ್ಲಿ ಏನು ಸ್ಟಿಚಿಂಗ್ ಮಾರ್ಜಿನ್ ಇದೆ ಈ ಮಾರ್ಜಿನು ಈ ರೀತಿಲಿ ಮೇಲೆ ಬರೋ ರೀತಿಲಿ ಇಟ್ಕೋಬೇಕು. ಮೇಲೆ ಬರೋ ರೀತಿಲಿ ಇಟ್ಕೊಂಡು ಈ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಇಲ್ಲಿ ಸ್ಟಿಚ್ಚನ್ನು ಹಾಕಬೇಕಾದ್ರೆ ನರಿಗೆ ಬಟ್ಟೆ ಮೇಲೆ ಸ್ಟಿಚ್ಚನ್ನು ಹಾಕಬಾರ್ದು. ಇಲ್ಲಿ ಏನು ಯೋಕ್ ಪೀಸ್ ಇದೆ ನೋಡಿ, ಆ ಬಟ್ಟೆಯ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಫ್ರಂಟ್ ಪಾರ್ಟನ್ನು ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಇದೇ ಪ್ರಕಾರವಾಗಿ ಬ್ಯಾಕ್ ಪಾರ್ಟನ್ನು ಹೊಲಿದು ರೆಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಹೇಳ್ಕೊಡುವಂತಹ ಈಸಿ ಸ್ಟೆಪ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಬೋದು. ಮತ್ತು ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟ್ನ ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಬ್ಯಾಕ್ ಪಾರ್ಟ್ನ ಹೊಲಿದು ರೆಡಿ ಮಾಡ್ಕೊಂಡಾದ್ಮೇಲೆ ಈ ರೀತಿಲಿ ಫೋಲ್ಡನ್ನ ಮಾಡ್ಕೋಬೇಕು. ಕರೆಕ್ಟಾಗಿ ಸೆಂಟರಿಗೇನೆ ಫೋಲ್ಡನ್ನ ಮಾಡಿಕೊಂಡು ಇದೆಲ್ಲ ಸಮ ಬರೋ ರೀತಿಲಿ ಇಟ್ಕೊಂಡು ಸರಿಯಾಗಿ ಫೋಲ್ಡನ್ನ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿಂದ ಇಲ್ಲಿಗೆ 2.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಇದನ್ನ ಕಟ್ ಮಾಡಿ ಓಪನ್ ಮಾಡ್ಕೋಬೇಕು. ಇಲ್ಲೊಂದು ಉಕ್ಸ್ ಹಾಕ್ಲಿಕ್ಕೆ. ನೆಕ್ಸ್ಟು 3 ಇಂಚು ಅಗಲ 4.5 ಇಂಚು ಉದ್ದ ಈ ರೀತಿಲಿ ಒಂದು ಸ್ಟ್ರಿಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ರಾಂಗ್ ಸೈಡ್ ಕಡೆಗೆ 1/4 ಇಂಚಿಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಬಟ್ಟೆ ಎಳೆ ಬಿಡ್ತಾ ಇರತ್ತೆ, ಆಗ ಅದೊಂಥರ ಸರಿ ಕಾಣಲ್ಲ ಅನ್ನೋದಕ್ಕೋಸ್ಕರ ಈ ಥರ ಹೊಲ್ಕೋಬೇಕು ಅಷ್ಟೇ. ಇದೇನು ಕಂಪಲ್ಸರಿ ಏನಿಲ್ಲ. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಪುನಃ ಈ ಸೈಡಲ್ಲೂ 1/4 ಇಂಚಿಗೆ ಫೋಲ್ಡ್ ಮಾಡಿ ಹೊಲ್ಕೋಬೇಕು. ಮತ್ತೆ ಈ ಕಡೆ ಸೈಡನ್ನು 1/4 ಇಂಚಿಗೆ ಫೋಲ್ಡ್ ಮಾಡಿ ಹೊಲ್ಕೋಬೇಕು. ಈ ರೀತಿಲಿ 3 ಸೈಡನ್ನು 1/4 ಇಂಚಿಗೆ ಫೋಲ್ಡ್ ಮಾಡಿ ಹೊಲ್ಕೋಬೇಕು. ನೆಕ್ಸ್ಟ್ ಇದನ್ನ ಈ ರೀತಿಲಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದ್ಸಲ ಈ ರೀತಿಲಿ ಬಟ್ಟೆನ ಗೀಚ್ಕೋಬೇಕು. ಗೀಚ್ಕೊಂಡು ಈಗ 2.5 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಈಗ ಇಲ್ಲಿ ನಾವು 2.5 ಇಂಚಿಗೆ ಓಪನ್ ಮಾಡ್ಕೊಂಡಿದ್ವಿ, ಅದಕ್ಕೋಸ್ಕರ ಇದನ್ನು ಕೂಡ 2.5 ಇಂಚಿಗೆ ಓಪನ್ನ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾವು ಈ ರೀತಿ ಫೋಲ್ಡ್ ಮಾಡಿ ಹೊಲ್ದಿದ್ವಲ್ಲ, ಇದು ಈ ರೀತಿ ಕಾಣೋ ರೀತಿಲಿ ಇಟ್ಕೋಬೇಕು. ಅಂದರೆ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು ನೋಡಿ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಈಗ ಇದನ್ನು ಯಾವ ರೀತಿಲಿ ಕಟ್ ಮಾಡ್ಕೊಂಡಿದ್ದೀವಿ ಅದೇ ಪ್ರಕಾರವಾಗಿ ಹೊಲ್ಕೋಬೇಕು. ಈಗ ನೋಡಿ, ಇಲ್ಲಿ ನಾವು ಸ್ಟಿಚ್ ಹಾಕಿದೀವಲ್ಲ, ಸ್ಟಿಚ್ ತನಕ ಕಟ್ ಮಾಡ್ಕೋಬೇಕು. ಸ್ಟಿಚ್ ಕಟ್ ಆಗಬಾರ್ದು, ಆ ರೀತಿಲಿ ಕಟ್ಟನ್ನು ಮಾಡಿಕೊಂಡು ನೋಡಿ ಈಗ ಈ ಪೀಸನ್ನ ಬಟ್ಟೆಯ ಒಳಗಡೆ ಹಾಕಬೇಕು. ನೆಕ್ಸ್ಟು ಈಗ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಇಲ್ಲೇನಾದರೂ ಎಕ್ಸ್ಟ್ರಾ ಬಟ್ಟೆ ಬಂದಿದ್ರೆ ಅದನ್ನು ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟು ಭುಜನ ಹೊಲ್ಕೋಬೇಕು. ನೋಡಿ, ಈ ರೀತಿಲಿ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು ಇಲ್ಲಿ ಭುಜನ ಹೊಲಿಬೇಕು. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು 2 ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟ್ ನೋಡಿ, ಕತ್ತು ಮತ್ತು ಕಂಕುಳ ಇದೆರಡೂ ಸಹ ಕ್ರಾಸ್ ಪಟ್ಟಿನ ಇಟ್ಟು ಹೊಲಿದು ಫಿನಿಶಿಂಗ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿಲಿ ಅಂತ ಈಗ ತೋರಿಸ್ಕೊಡ್ತೇನೆ. ನೋಡಿ, ಈ ರೀತಿ ಉಳ್ಕೊಂಡಿರೋ ಬಟ್ಟೆಯಲ್ಲಿ ಮೊದಲಿಗೆ ಒಂದು ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಕಟ್ಟನ್ನು ಮಾಡಿಕೊಂಡು 1/4 ಇಂಚು ಅಗಲದ ಸ್ಟ್ರಿಪ್ಗಳನ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಸರಿ ಬಟ್ಟೆ ಮೇಲೆ ಈ ರೀತಿ ಸರಿ ಸ್ಟ್ರಿಪ್ಪನ್ನು ಇಟ್ಕೊಂಡು 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಸ್ಟಿಚ್ಚನ್ನು ಹಾಕೋಬೇಕು. ಫ್ರೆಂಡ್ಸ್, ನೋಡಿ, ಈ ಪೀಸನ್ನು ಇಟ್ಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಯಾವ ಪೀಸನ್ನು ಎಳಿಬಾರ್ದು, ಅದನ್ನು ಅದೇ ರೀತಿಯಲ್ಲಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಬೇಕು. ಇಲ್ಲಿ ನಾವು ಏನು ಭುಜ ಸೇರಿಸಿ ಹೊಲ್ದಿದ್ದೀವಿ ನೋಡಿ, ಈ ಸ್ಟಿಚಿಂಗ್ ಮಾರ್ಜಿನ್ನು ಬ್ಯಾಕ್ ಸೈಡ್ ಬರೋ ರೀತಿಯಲ್ಲಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಬೇಕು. ನೆಕ್ಸ್ಟು ಇದೇ ರೀತಿಯಲ್ಲಿ ಈಗ ಈ ಕಡೆ ಸೈಡನ್ನು ಕಂಕುಳನ್ನು ಹೊಲ್ಕೋಬೇಕು. ನೋಡಿ, ಕುತ್ತಿಗೆನ ಹೊಲಿಬೇಕಾದ್ರೆ ಏನು ನಾವು ಈ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀವಿ ಇದನ್ನ ಒಂದು 1/2 ಇಂಚು ಮುಂದೆ ಬಟ್ಟೆನ ಬಿಟ್ಟು ಆಮೇಲೆ ಸ್ಟಿಚಿಂಗನ್ನು ಶುರು ಮಾಡಬೇಕು. ಸೇಮ್ ಈಗ ಕಂಕುಳನ ಯಾವ ರೀತಿಲಿ ಹೊಲ್ಕೊಂಡ್ವಿ ಅದೇ ರೀತಿಲಿ ಕುತ್ತಿಗೆನ ಹೊಲ್ಕೋಬೇಕು. ನೋಡಿ, ಈಗ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ನೋಡಿ, ಈಗ ಇಲ್ಲಿ ಎಲ್ಲಿ ಕರು ಶೇಪ್ ಬಂದಿದೆ ಅಲ್ಲೆಲ್ಲ ಕಟ್ ಮಾಡ್ಕೋಬೇಕು. ನಾವೇನು ಸ್ಟಿಚಿಂಗ್ ಮಾಡಿದೀವಿ ನೋಡಿ, ಸ್ಟಿಚಿಂಗ್ ತನಕ ಕಟ್ ಮಾಡಬೇಕು, ಸ್ಟಿಚ್ ಕಟ್ ಆಗಬಾರ್ದು. ಆ ರೀತಿಲಿ ಕಂಕುಳ ಪಾರ್ಟು ಮತ್ತೆ ಕುತ್ತಿಗೆ ಪಾರ್ಟನ್ನ ಕಟ್ ಮಾಡ್ಕೋಬೇಕು. ನೋಡಿ, ನೆಕ್ಸ್ಟ್ ಬಟ್ಟೆನ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ 1/4 ಇಂಚಿಗೆ ಫೋಲ್ಡನ್ನ ಮಾಡಿಕೊಂಡು ಏನು ಕ್ರಾಸ್ ಪಟ್ಟಿ ಇದೆ ನೋಡಿ, ಕ್ರಾಸ್ ಪಟ್ಟಿಯ ತುದಿಗೆ ಸ್ಟಿಚ್ಚನ್ನು ಹಾಕಬೇಕು. ಮೇನ್ ಬಟ್ಟೆ ಮೇಲೆ ಸ್ಟಿಚ್ಚನ್ನು ಹಾಕಬಾರ್ದು.
ಸೇಮ್ ಈಗ ಬ್ಲೌಸ್ ಕುತ್ತಿಗೆನ ಹೊಲಿಬೇಕಾದ್ರೆ ಯಾವ ರೀತಿಲಿ ಹೊಲ್ಕೊಂತೀವಿ ನೋಡಿ ಅದೇ ರೀತಿಲಿ ಇದನ್ನ ಹೊಲ್ಕೋಬೇಕು. ನೋಡಿ ಇಲ್ಲಿ ಕುತ್ತಿಗೆ ಪಾರ್ಟನ್ನ ಹೊಲಿಬೇಕಾದ್ರೆ ನೋಡಿ ಈ ರೀತಿಲಿ ಒಂದು 1/4 ಇಂಚಿನ ಬಿಟ್ಟು ಕಟ್ ಮಾಡ್ಕೋಬೇಕು. ನಂತರ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಪುನಃ ಇದನ್ನ ಈ ರೀತಿಲಿ ಫೋಲ್ಡ್ ಮಾಡಿ ಈಗ ಕ್ರಾಸ್ ಪಟ್ಟಿಯ ತುದಿಯಲ್ಲಿ ಒಂದು ಸ್ಟಿಚನ್ನು ಹಾಕಬೇಕು. ಮೈನ್ ಬಟ್ಟೆ ಮೇಲೆ ಸ್ಟಿಚನ್ನು ಹಾಕಬಾರ್ದು. ನೋಡಿ ನಾವಿಲ್ಲಿ ಏನು ಮಡ್ಸ್ಕೊಂಡು ಹೊಲಿತೀವಿ ಇದು ಒಂದೇ ಅಗಲ ಬರೋ ರೀತಿಲಿ ಮಡ್ಸ್ಕೊಂಡು ಹೊಲಿಬೇಕು. ದೊಡ್ಡದು ಚಿಕ್ಕದು ಬರೋ ರೀತಿಲೆಲ್ಲ ಮಡ್ಸ್ಕೊಂಡು ಹೊಲಿಬಾರ್ದು. ನೀವು ಈ ಥರ ಸಣ್ಣ ಸಣ್ಣದನ್ನೆಲ್ಲ ಸರಿ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಫಿನಿಶಿಂಗ್ ತುಂಬ ಚೆನ್ನಾಗಿರತ್ತೆ. ಈಗ ಈ ಕಡೆ ತುದಿಲಿ ಹೊಲ್ಕೋಬೇಕಾದ್ರೆ ಈ ರೀತಿಲಿ 1/4 ಇಂಚಿನ ಬಿಟ್ಟು ಬಟ್ಟೆನ ಕಟ್ ಮಾಡಿಕೊಂಡು ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಪುನಃ ಇನ್ನೊಂದು ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಕಂಕುಳದಲ್ಲಿ ಬಂದಿರುವಂತಹ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿಲಿ ಕ್ರಾಸ್ ಪಟ್ಟಿ ಇಟ್ಕೊಂಡು ಹೊಲ್ದಿದ್ದೀವಲ್ಲ ಇದರಲ್ಲಿ ಏನಾದರೂ ಈಗ ಎಕ್ಸ್ಟ್ರಾ ಬಟ್ಟೆ ಬಂದಿದ್ರೆ ಕಂಕುಳದಲ್ಲಿ ಮತ್ತೆ ಕುತ್ತಿಗೆಯಲ್ಲಿ ಎಕ್ಸ್ಟ್ರಾ ಬಂದಿರುವಂಥ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಈಗ ನೋಡಿ ಏನು ಈ ಕ್ರಾಸ್ ಪಟ್ಟಿನ ಹೊಲ್ಕೊಂಡಿದ್ವಲ್ಲ ಅದನ್ನ ಕರೆಕ್ಟಾಗಿ ಈ ರೀತಿಲಿ ಫೋಲ್ಡನ್ನ ಮಾಡಿಕೊಂಡು ಈಗ ಈ ಕಡೆ ಕ್ರಾಸ್ ಪಟ್ಟಿಯ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ಸ್ಟಿಚ್ಚನ್ನು ಹಾಕ್ಬೇಕಾದ್ರೆ ಕರೆಕ್ಟಾಗಿ ಕ್ರಾಸ್ ಪಟ್ಟಿಯ ತುದಿಯಲ್ಲೇ ಸ್ಟಿಚ್ಚನ್ನು ಹಾಕಬೇಕು. ಈ ಕಡೆ ಮೈನ್ ಬಟ್ಟೆ ಮೇಲೆ ಬರೋದು ತಿರ್ಗಾ ಕ್ರಾಸ್ ಪಟ್ಟಿ ಮೇಲೆ ಬರೋದು ಆ ರೀತಿಲಿ ಸ್ಟಿಚ್ಚನ್ನು ಡ್ಯಾನ್ಸ್ ಮಾಡಿಸ್ಬಾರ್ದು. ನಿಧಾನಕ್ಕೆ ನೀಟಾಗಿ ಸ್ಟಿಚ್ ಹಾಕೊಂಡು ಬರಬೇಕು. ಈಗ ಇದೇ ಪ್ರಕಾರವಾಗಿ ಇನ್ನೊಂದು ಕಂಕುಳನ್ನು ಹೊಲ್ಕೋಬೇಕು ಮತ್ತೆ ಕುತ್ತಿಗೆ ಭಾಗನೂ ಹೊಲಿದು ರೆಡಿ ಮಾಡ್ಕೋಬೇಕು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಮುಂದೆ ನಾನು ಹಾಕುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ಗೂ ಬರುತ್ತೆ. ಆಗ ನೀವು ನಮ್ಮ ಚಾನಲ್ನಲ್ಲಿ ಬರುವಂತಹ ಎಲ್ಲ ವಿಡಿಯೋಸ್ನ ನೋಡ್ಬೋದು ಫ್ರೆಂಡ್ಸ್. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಈಗ ಕಂಕುಳ ಮತ್ತು ಕುತ್ತಿಗೆ ಭಾಗನ ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಈಗ ಫ್ರಿಲ್ ಪಾರ್ಟನ್ನು ಹೊಲ್ಕೋಬೇಕು. ನೋಡಿ ಇಲ್ಲಿ ಏನು ನಾವು 2 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀವಿ. ಈಗ 1 ಪೀಸನ್ನು ತಗೊಂಡು ಇದು ಸರಿ ಬಟ್ಟೆ ರಾಂಗ್ ಸೈಡ್ ಕಡೆಗೆ ಯಾವುದಾದ್ರು ಒಂದು ಸೈಡಿಗೆ 1/4 ಇಂಚಿಗೆ 2 ಫೋಲ್ಡನ್ನು ಮಾಡಿಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಫ್ರೆಂಡ್ಸ್ ನೋಡಿ ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟಾಗಿ 1/4 ಇಂಚಿಗೆ ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ ಆಗಿದ್ರೆ ಮಾಡೋ ಮಿಸ್ಟೇಕ್ ಏನಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ 1/4 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳೋದು, ಹೋಗ್ತಾ 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 1/2 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳೋದು. ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಸರಿ ಬರಲ್ಲ. ಹಾಗಾಗಿ ನಾವು ಸ್ಟಾರ್ಟಿಂಗಲ್ಲಿ ಏನು 1/4 ಇಂಚು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀವಿ ಅದನ್ನೇ ಮೇಂಟೈನ್ ಮಾಡ್ತಾ ಸ್ಟಿಚ್ ಮಾಡ್ತಾ ಹೋಗಬೇಕು. ಈಗ ಈ ಪೀಸನ್ನು ಹೊಲಿದು ಹೇಗೆ ರೆಡಿ ಮಾಡ್ಕೊತಾ ಇದ್ದೀವಿ ಇದೇ ರೀತಿಲಿ ಇನ್ನೊಂದು ಪೀಸನ್ನು ಹೊಲಿದು ರೆಡಿ ಮಾಡ್ಕೋಬೇಕು. ನೋಡಿ ಈಗ 2 ಪೀಸನ್ನು ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನ ಮೈನ್ ಬಟ್ಟೆಗೆ ಇಟ್ಟು ಹೊಲ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ಮೊದಲೇನೆ ಏನೊಂದು ಸ್ಮಾಲ್ ಟ್ರಿಕ್ಕನ್ನು ಯೂಸ್ ಮಾಡಬೇಕು ಅಂದರೆ ಈಗ ನೋಡಿ ಇದೇನು ಹೊಲ್ಕೊಂಡಿದ್ದೀವಿ ಇದನ್ನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ತುದಿಯಲ್ಲಿ ಒಂದು ಕಚ್ಚನ್ನು ಹಾಕೋಬೇಕು. ಪುನಃ ಈಗ ಮಧ್ಯಕ್ಕೆ ಇನ್ನೊಂದು ಫೋಲ್ಡನ್ನು ಮಾಡಬೇಕು. ಪುನಃ ನೋಡಿ ಈ ಕಡೆ ಫೋಲ್ಡ್ ಇರೋ ಸೈಡಲ್ಲಿ ಇನ್ನೊಂದು ಕಚ್ಚನ್ನು ಹಾಕೋಬೇಕು. ಈ ರೀತಿಲಿ ನಾವು ಕಚ್ಚುಗಳನ್ನ ಹಾಕೊಳ್ಳೋದ್ರಿಂದ ನಮಗೆ ಫ್ರಿಲ್ನ ಕೊಡಲಿಕ್ಕೆ ಈಸಿ ಆಗತ್ತೆ. ನೋಡಿ ಈಗ ಮೈನ್ ಬಟ್ಟೆಲೂ ಅದೇ ರೀತಿಲಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಕಚ್ಚನ್ನು ಹಾಕೋಬೇಕು. ಪುನಃ ಮಧ್ಯಕ್ಕೆ ಫೋಲ್ಡ್ ಮಾಡಿ ಈ ಕಡೆ ತುದಿಯಲ್ಲಿ ಒಂದು ಕಚ್ಚನ್ನು ಹಾಕೋಬೇಕು. ಫ್ರೆಂಡ್ಸ್ ನೋಡಿ ಈ ರೀತಿಲಿ ಕಚ್ಚುಗಳು ಹಾಕೊಳ್ಳೋದ್ರಿಂದ ಏನು ಯೂಸ್ ಅನ್ನೋದನ್ನ ಈಗ ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೇನೆ, ಆಗ ನಿಮಗೆ ಗೊತ್ತಾಗತ್ತೆ. ನೋಡಿ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೋಬೇಕು. ಈಗ ಏನು ನಾವು ಮೊದಲಿಗೆ ಸೆಂಟರ್ ಕಚ್ಚನ್ನು ಹಾಕಿದ್ವಲ್ಲ ಇದೆರಡೂ ಕಚ್ಚುಗಳು ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಒಂದು ಪಿನ್ನನ್ನು ಹಾಕೋಬೇಕು. ನೆಕ್ಸ್ಟ್ ಇನ್ನೊಂದು ನಾವು ಫೋಲ್ಡ್ ಮಾಡಿ ಕಚ್ಚನ್ನು ಹಾಕಿದ್ವಲ್ಲ ಈಗ ಅವೆರಡು ಕಚ್ಚುಗಳು ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಪಿನ್ನನ್ನು ಹಾಕಬೇಕು. ಇದೇ ರೀತಿಲಿ ಈ ಕಡೆ ಸೈಡೂ ಕಚ್ಚುಗಳನ್ನ ಮ್ಯಾಚ್ ಮಾಡಿಕೊಂಡು ಪಿನ್ನನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್ ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ಈ ರೀತಿಲಿ ಪಿನ್ನುಗಳನ್ನ ಹಾಕೊಳ್ಳೋದ್ರಿಂದ ಸ್ಟಿಚಿಂಗ್ ತುಂಬ ಈಸಿ ಆಗುತ್ತೆ. ನೋಡಿ ಈಗ ನಾವೇನು ಒಂದು ಕಚ್ಚಿನಿಂದ ಒಂದು ಕಚ್ಚಿಗೆ ಪಿನ್ನನ್ನು ಹಾಕೊಂಡಿದ್ದೀವಿ. ಈಗ ಇಲ್ಲಿ ಬಂದಿರುವಂಥ ಎಕ್ಸ್ಟ್ರಾ ಬಟ್ಟೆನ ಫ್ರಿಲ್ ಕೊಟ್ಟು ಹೊಲ್ಕೋಬೇಕು. ನಾವು ಈ ರೀತಿಲಿ ಏನಾದರೂ ಪಿನ್ನುಗಳನ್ನ ಹಾಕೊಂಡಿಲ್ಲ ಅಂದರೆ ಒಂದೊಂದ್ಸಲ ಒಂದೇ ಸೈಡ್ಗೆ ಜಾಸ್ತಿ ಫ್ರಿಲ್ಗಳನ್ನ ಕೊಡ್ತಾ ಹೋಗ್ಬಿಡ್ತೀವಿ. ಆಮೇಲೆ ಬಟ್ಟೆ ಕಡಿಮೆ ಆಯಿತು ಅಂತ ಹೇಳಿ ಸಣ್ಣ ಸಣ್ಣ ಫ್ರಿಲ್ಲನ್ನು ಕೊಟ್ಕೊಂಡು ಹೋಗ್ಬಿಡ್ತೀವಿ. ಅವಾಗ ನೋಡಲಿಕ್ಕೆ ಲುಕ್ ವೈಸು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಈ ರೀತಿ ಪಿನ್ನುಗಳನ್ನ ಹಾಕೊಂಡು ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇವೆರಡನ್ನು ಜೋಡಿ ಮಾಡಿಕೊಂಡು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಹೊಲಿಲಿಕ್ಕೆ ಶುರು ಮಾಡಬೇಕು. ಇಲ್ಲಿ ಹೊಲಿಬೇಕಾದ್ರೆ ಸ್ಟಾರ್ಟಿಂಗಿಂದನೇ ಫ್ರಿಲ್ಲನ್ನು ಕೊಡಬೇಡಿ. 1 ಇಂಚಷ್ಟು ನೇರ ಹೊಲ್ಕೊಂಡು ಬಂದು ಆಮೇಲೆ ಸಣ್ಣ ಸಣ್ಣ ಫ್ರಿಲ್ಲುಗಳನ್ನ ಕೊಡ್ತಾ ಹೊಲ್ಕೊಂಡು ಹೋಗಬೇಕು.
ನೋಡಿ ಈಗ ಫಸ್ಟ್ ಕಚ್ಚು ಬರೋ ತನಕ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಇತ್ತೋ ಅದಷ್ಟನ್ನು ಫ್ರಿಲ್ ಕೊಟ್ಟು ಹೊಲ್ಕೊಂಡಿದ್ದೀನಿ. ಈಗ ಪಿನ್ನನ್ನು ತೆಗೆದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಚ್ಚು ಸಿಗೋ ತನಕ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಇದೆ ಅದಷ್ಟನ್ನು ಸಣ್ಣ ಸಣ್ಣ ಫ್ರಿಲ್ಗಳನ್ನ ಕೊಡ್ತಾ ಹೋಗಬೇಕು. ಈ ರೀತಿಲಿ ನಾವು ಹೊಲ್ಕೊಳ್ಳೋದ್ರಿಂದ ನಾವೇನು ಈ ನರಿಗೆ ಬಟ್ಟೆನ ತಗೊಂಡಿದ್ದೀವಿ ಇದು ಸಮನಾಗಿ ಭಾಗ ಮಾಡಿ ಹೊಲ್ಕೊಂಡಿರ್ತೀವಿ. ಅವಾಗ ಫಿನಿಶಿಂಗ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್ ಏನಿಲ್ಲ, ಇದು ಸ್ಟಿಚಿಂಗ್ ಮಾಡೋದು ತುಂಬ ಈಸಿ. ಒಂದು ಕಚ್ಚಿಂದ ಒಂದು ಕಚ್ಚಿಗೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಇದೆಯೋ ಅದಷ್ಟು ಎಕ್ಸ್ಟ್ರಾ ಬಟ್ಟೆನ ಫ್ರಿಲ್ ಕೊಡ್ತಾ ಹೊಲ್ಕೊಂಡು ಬಂದರೆ ಆಯಿತು ಫ್ರೆಂಡ್ಸ್. ಈಗ ನೋಡಿ ಇಲ್ಲಿ ಕಡೆಯಲ್ಲಿ ಹೊಲಿಬೇಕಾದ್ರೆ ಕಡೆ ತನಕ ನರಿಗೆಗಳನ್ನ ಕೊಡಬಾರ್ದು. ಇನ್ನೂ 1 ಇಂಚು ಇದೆ ಅನ್ನುವಾಗ್ಲೇ ಬಟ್ಟೆನ ಪ್ಲೈನಾಗಿ ಇಟ್ಕೊಂಡು ಹೊಲ್ಕೋಬೇಕು. ನೀವು ಇಲ್ಲೂ ನರಿಗೆ ಕೊಟ್ಟು ಹೊಲ್ಕೊಂಡ್ರೆ ನಮಗೆ ಫಿಟ್ಟಿಂಗ್ ಕೊಡುವಾಗ ಫಿನಿಶಿಂಗ್ ಅಷ್ಟು ಒಳ್ಳೆ ಬರೋದಿಲ್ಲ. ಹಾಗಾಗಿ 1 ಇಂಚಿನ ಹಾಗೆ ಸಾಧನ ಹೊಲ್ಕೋಬೇಕು. ಇಲ್ಲಿ ಯಾವುದೇ ಫ್ರಿಲ್ಲನ್ನ ಕೊಡಬಾರ್ದು. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಈ ರೀತಿ ಮೇಲಕ್ಕೆ ಇಟ್ಕೊಂಡು ಈ ಬಾಟಮ್ ಬಟ್ಟೆ ಇದೆಯಲ್ಲ ಇದರ ತುದಿಗೆ ಸ್ಟಿಚ್ಚನ್ನು ಹಾಕಬೇಕು. ಫ್ರಿಲ್ ಬಟ್ಟೆ ಮೇಲೆ ಸ್ಟಿಚ್ಚನ್ನು ಹಾಕಬಾರ್ದು. ನೋಡಿ ಫ್ರೆಂಡ್ಸ್, ಇದನ್ನ ಸ್ಟಿಚ್ ಮಾಡಬೇಕಾದ್ರೆ 2 ಬಟ್ಟೆನೂ ಈ ಥರ ಎಳ್ದಿಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ನೀವೇನಾದ್ರು ಈ ರೀತಿ 2 ಬಟ್ಟೆನೂ ಎಳ್ದಿಟ್ಕೊಂಡು ಸ್ಟಿಚ್ ಆಗ್ತಾ ಇಲ್ಲ ಅಂದರೆ ಬಟ್ಟೆ ಕೆಲವು ಟೈಮ್ ಈ ರೀತಿ ಹತ್ರ ಬಂದು ಫೋಲ್ಡ್ ಆಗಿಬಿಟ್ಟಿರುತ್ತೆ. ಆವಾಗ ಅದು ಫಿನಿಶಿಂಗ್ ಸರಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಬಟ್ಟೆನ ಈ ಥರ ಎಳ್ಕೊಂಡು ಸ್ಟಿಚ್ ಹಾಕೋದ್ರಿಂದ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈಗ ಈ ಸೈಡು ಯಾವ ರೀತಿಲಿ ನರಿಗೆ ಬಟ್ಟೆಗೆ ಪಿನ್ನುಗಳನ್ನ ಹಾಕೊಂಡು ಸ್ಟಿಚ್ ಮಾಡಿದ್ವಿ ಇದೇ ಪ್ರಕಾರವಾಗಿ ಇನ್ನೊಂದು ಸೈಡಿಗೂ ಪಿನ್ನುಗಳನ್ನ ಹಾಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ 2 ಸೈಡೂ ಫ್ರಿಲ್ಗಳನ್ನ ಇಟ್ಕೊಂಡಿದ್ದಾಗಿದೆ. ಈಗ ಬಟ್ಟೆನ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ನೋಡಿ ಇಲ್ಲಿ ಇದೆರಡನ್ನು ಜೋಡಿ ಮಾಡಿ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಅರ್ಧ ಇಂಚಿನ ಬಿಟ್ಟು 2 ಸ್ಟಿಚ್ಗಳನ್ನ ಹಾಕಬೇಕು. ನೋಡಿ ಈ ರೀತಿಲಿ ಒಂದು ಸ್ವಲ್ಪ ಹೊಲ್ಕೊಂಡಾದ್ಮೇಲೆ ಈಗಲೇನೆ ನೋಡಿ ಲೇನ್ ಫ್ರಿಲ್ ಸ್ಟಾರ್ಟ್ ಆಗಿದೆ. ಅದೆರಡೂ ಮುಂಭಾಗದ್ದು ಹಿಂಭಾಗದ್ದು ಜೋಡಿ ಮಾಡಿ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕಬೇಕು. ನೀವು ಈ ರೀತಿಲಿ ಜೋಡಿ ಮಾಡ್ಕೊಂಡು ಇಟ್ಕೊಂಡು ಸ್ಟಿಚ್ ಹಾಕಿಲ್ಲ ಅಂದ್ರೆ ಅಲ್ಲಿ ಆ ಫ್ರಿಲ್ಲಿನ ಹತ್ರ ಏರುಪೇರು ಬಂದಿರತ್ತೆ, ಅದು ನೋಡಕ್ಕಷ್ಟು ಚೆನ್ನಾಗಿ ಕಾಣಲ್ಲ. ಪುನಃ ನೋಡಿ ಈಗ ಇಲ್ಲಿ ತುದಿಲಿ ಹೊಲಿಬೇಕಾದ್ರೆ ಇದೆರಡು ಬಟ್ಟೆನ ಜೋಡಿ ಮಾಡಿ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕಬೇಕು. ನೀವು ಈ ತರ ಜೋಡಿ ಮಾಡಿ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕ್ತಾ ಇಲ್ಲ ಅಂದ್ರೆ ಏರುಪೇರು ಬಂದ್ಬಿಡತ್ತೆ. ಅದನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಹೊಲಿವಾಗ್ಲೇನೆ ಈ ರೀತಿಲಿ ಇಟ್ಕೊಂಡು ಹೊಲ್ಕೋಬೇಕು. ಈಗ ಪುನಃ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನ ಹಾಕಬೇಕು. ಮತ್ತೆ ಈಗ ಆ ಕಡೆ ಸೈಡ್ಗೂ ಇದೇ ರೀತಿಯಲ್ಲಿ ಫಿಟ್ಟಿಂಗ್ ಅನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಸೈಡ್ ಒಂದು ಉಕ್ಸು ಮತ್ತೆ ಒಂದು ಕಾಜನ ಹೊಲ್ಕೋಬೇಕು. ಫ್ರೆಂಡ್ಸ್ ನೋಡಿ, ಬೇಬಿದು ಯೋಗ್ ಫ್ರಾಕು ಹೊಲ್ದು ರೆಡಿ ಆಗಿದೆ. ಎಷ್ಟು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ನೀವು ನಾನು ಹೇಳ್ಕೊಟ್ಟಿರುವಂಥ ಸ್ಟೆಪ್ಸ್ ಅನ್ನ ಫಾಲೋ ಮಾಡೋದ್ರಿಂದ ನೀವು ಕೂಡ ಈಸಿಯಾಗಿ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ಬೋದು. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.